ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸ್ವಚ್ಛ ಭಾರತ ಮಿಷನ್ ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಮಂಗಳವಾರ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಏರ್ಪಡಿಸಿದ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ನವೆಂಬರ್ 19ರಿಂದ ಡಿಸೆಂಬರ್ 10ರವರೆಗೆ ನಡೆಯುವ ನಮ್ಮ ಶೌಚಾಲಯ ನಮ್ಮ ಗೌರವ ವಿಶೇಷ ಆಂದೋಲನ 2024 ಕಾರ್ಯಕ್ರಮವನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸುವರು. ನಂತರ ಅವರು ಮಾತನಾಡಿ, ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ನಾವೆಲ್ಲರೂ ಆರೋಗ್ಯವಂತರಾಗಿರಲು ಸಾಧ್ಯ. ನಮ್ಮ ಮನೆಯಿಂದಲೇ ಸ್ವಚ್ಛತೆ ಆರಂಭಿಸೋಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮನೆಯಲ್ಲಿ ದೇವರ ಕೋಣೆ ಇಲ್ಲದಿದ್ದರೂ ಶೌಚಾಲಯ ಅತಿ ಮುಖ್ಯವಾಗಿದೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಸರ್ಕಾರದ ಸೌಲಭ್ಯ ಮತ್ತು ಸ್ವಂತ ಹಣದಿಂದಾಗಲಿ ಗ್ರಾಮೀಣ ಭಾಗದಲ್ಲಿ ಶೌಚಾಲಯ ನಿರ್ಮಿಸಿಕೊಂಡು ಆರೋಗ್ಯವಂತರಾಗಬೇಕೆಂದರು. ಡಿಸೆಂಬರ್ 10ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯ 185 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗ್ರಾಮದ ಅತಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆ ಕೊಡುತ್ತೀರಿ, ಅಂತಹ ಗ್ರಾಮ ಪಂಚಾಯಿತಿ 3 ಗ್ರಾಮಗಳಿಗೆ ವೈಯಕ್ತಿಕ ಬಹುಮಾನ ನೀಡುತ್ತೇನೆ ಎಂದರು. ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಬಯಲು ಮಲ ವಿಸರ್ಜನೆಯಿಂದ ಪರಿಸರ ಮಾಲಿನ್ಯವಾಗುತ್ತಿದ್ದು, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಬೇಕು. ಪ್ರತಿಯೊಬ್ಬರೂ ಅಕ್ಕಪಕ್ಕದ ನೆರೆಯ ಮನೆಯವರಿಗೆ ತಿಳಿಸಿ ಬಯಲು ಸ್ವಚ್ಛ ಮುಕ್ತ ಮಾಡಲು ನಾವೆಲ್ಲರೂ ಪಣ ತೊಡೋಣ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೌಲೆ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಪ್ರಗತಿ ಸಾಧಿಸಲಾಗಿದ್ದು 2,25,826 ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ನವೆಂಬರ್ 20ರಿಂದ 20 ಮತ್ತು 21ರಂದು ಬೀದರ್ ತಾಲೂಕಿನ ಚಾಂಬೋಳ ಗ್ರಾಮದ ಶ್ರೀ ಗುರು ರುದ್ರ ಮುನೀಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಮುರುಘೇಂದ್ರ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಭಕ್ತಿ ಸಂಭ್ರಮದ ಮಧ್ಯೆ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ದೇವಣಿ ತಿಳಿಸಿದರು. ಚಾಂಬೋಳದ ಶ್ರೀಮಠದಲ್ಲಿ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದ ಅವರು, ಪೂಜ್ಯ ಮುರುಘೇಂದ್ರ ದೇವರು ರಕ್ತ ಸಂಬಂಧವನ್ನು ಕಡಿದುಕೊಂಡು ಭಕ್ತಿ ಸಂಬಂಧಕ್ಕೆ ಕಾಲಿಡುವ ದಿನ, ಕಟ್ಟಿದ ಉಡದಾರವನ್ನು ತೊರೆದು ತಂದೆ ತಾಯಿಯ ಕುಟುಂಬದಿಂದ ಬೇರ್ಪಟ್ಟು ಸಮಾಜಕ್ಕೆ ಸಮರ್ಪಣೆ ಮಾಡುವ ಭಾವನಾತ್ಮಕ ದಿನ, ಕಂಬನಿ ಮಿಡಿಯುವ ದಿನವಾಗಿದೆ ಎಂದರು. ಹೀಗಾಗಿ ಪ್ರತಿಯೊಬ್ಬರು ಮಹೋತ್ಸವದಲ್ಲಿ ಪಾಲ್ಗೊಂಡು ಜಗದ್ಗುರುಗಳ ಮತ್ತು ಶ್ರೀಗಳ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಚಾಂಬೋಳ ರುದ್ರಮುನೀಶ್ವರ ಮಠದ ಗುರುಪಟ್ಟಾಧಿಕಾರ ಸ್ವೀಕರಿಸಲಿರುವ ಪೂಜ್ಯ ಮುರುಘೇಂದ್ರ ದೇವರು ಮಾತನಾಡಿ, 12ನೇ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟ ನಾವು ಹಾನಗಲ್ಲ ಕುಮಾರೇಶ್ವರ ಶ್ರೀಮಠದಲ್ಲಿ ವೇದ ಸಂಸ್ಕೃತ ತರಬೇತಿ ಪಡೆದಿದ್ದೇವೆ. ನಾವು ಪೂರ್ವಾಶ್ರಮದ 2 ಅಣ್ಣ ತಮ್ಮಂದಿರನ್ನು ಚಿಕ್ಕವರನ್ನು ಮನೆ ನೋಡಿಕೊಳ್ಳಲು ಬಿಟ್ಟು ನಮಗೆ ಆಧ್ಯಾತ್ಮಿಕ ಜೀವನಕ್ಕಾಗಿ ತಂದೆ ತಾಯಿ ನೀಡಿದ್ದಾರೆ. ಹೀಗಾಗಿ ಇಂದಿನ ಯುವಕರು ಅಧ್ಯಾತ್ಮದ ಕಡೆಗೆ ಬರಬೇಕು. ಪೂಜೆ ಧ್ಯಾನ ಮಾಡುವ ಪರಿಪಾಠ ಬೆಳೆಸಿಕೊಳ್ಳಬೇಕು. ತನುಮನ ಧನದಿಂದ ಭಕ್ತರು ಸೇವೆ ಸಲ್ಲಿಸುತ್ತಿರುವುದು ಖುಷಿ ತಂದಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ವಿರಕ್ತ ಮಠ ಸಾಯಿಗಾಂವ್ ಮಾಲ್ವಿ ತಾಲೂಕು ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಜಗದಾದಿ ಜಗದ್ಗುರು ಆದಿ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಹಿರೇಮಠ ಚಾಂಬಾಳದ ರುದ್ರಮುನೀಶ್ವರ ಸಂಸ್ಥಾನ ಮಠದಲ್ಲಿ 11 ದಿವಸಗಳ ಪರ್ಯಂತರವಾಗಿ ಶರಣಬಸವೇಶ್ವರರ ಪುರಾಣ ಮತ್ತು ವಿಶೇಷವಾಗಿ ಬೀದರ ಜಿಲ್ಲೆಯಲ್ಲಿ ಶ್ರೇಷ್ಠ ಮಠವಾಗಿರ್ತಕ್ಕಂಥ ಚಾಂಬಾಳ ಮಠದಲ್ಲಿ ಪಟ್ಟಾಧಿಕಾರ ಮಹೋತ್ಸವ, ವಿಶೇಷವಾಗಿ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮ 20-21 ಜಗದ್ಗುರು ಮಹಾಸನ್ನಿಧಿಯವರು 20ನೇ ತಾರೀಕಿಗೆ ಶ್ರೀಮಠಕ್ಕೆ ಆಗಮನ ಆಗ್ತಾ ಇದೆ. ಪರಮ ಪೂಜ್ಯರಾಗಿರುವಂತಹ ಈ ಮಠದ ಪೀಠಾಧಿಪತಿಗಳು ವಹಿಸಿಕೊಳ್ಳಿರುವಂತಹ ಮುರುಘೇಂದ್ರ ದೇವರಿಗೆ ದೀಕ್ಷಾ ಸಂಸ್ಕಾರ ಹಾಗೂ ಪೀಠಾರೋಹಣದ ಸಮಾರಂಭವನ್ನು ಶ್ರೀಮಠದಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ 21ನೇ ತಾರೀಕು ಧರ್ಮಸಭೆ ನಡೀತಾ ಇದೆ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ, ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ, ರಾಜಕೀಯ ಗಣ್ಯ ವ್ಯಕ್ತಿಗಳ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯರಿಗೆ ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ಈ ಸಮಾರಂಭದಲ್ಲಿ ನಡೀತಾ ಇದೆ.
ವಿಶೇಷವಾಗಿ ನಾಡಿನ ಎಲ್ಲ ಹಳ್ಳಿಗಳಿಂದ ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳು 20, 21 ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭವ್ಯವಾಗಿರ್ತಕ್ಕಂಥ ಪಟ್ಟಾಧಿಕಾರ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ನಾಡಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮ, ಆಚರಣೆ, ಸಂಸ್ಕಾರ, ನೀತಿ ನಿಯಮಗಳನ್ನು ಕಲಿಸುವಂತಹ ಯಾವುದಾದರೂ ಸ್ಥಾನವಿದ್ದರೆ ಅದು ಮಠಮಾನ್ಯಗಳು, ದೇವಸ್ಥಾನಗಳು. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವಂತಹ ಎಲ್ಲರಿಗೂ ಭಕ್ತಿಯ ಮಾರ್ಗವನ್ನು ತೋರಿಸುವಂಥ ಯಾವುದಾದರೂ ಮಠ ಇದ್ದರೆ ನಮ್ಮ ಬೀದರ ಜಿಲ್ಲೆಯಲ್ಲಿ ಚಾಂಬಾಳದ ರುದ್ರಮುನೀಶ್ವರ ಸಂಸ್ಥಾನ ಮಠ ಅನ್ನುವಂತಹದ್ದು. ಇಂತಹ ಭವ್ಯ ಪಟ್ಟಾಧಿಕಾರ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿ. ಜಗದ್ಗುರು ಪಂಚಪೀಠಾಧೀಶ್ವರನ ಬಸವಾದಿ ಪರಮಚರಣ ಕುಮಾರೇಶ್ವರನ ಹಾಗೂ ಎನ್ನ ಶ್ರೀಮಠದ ಸಮಸ್ತ ಗುರು ಪರಂಪರೆಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿವಸ ಸ್ವಾಮಿಯ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರುವಂಥ ಘಟ್ಟ ಅದು ಗುರುಪಟ್ಟಾಧಿಕಾರ ಮಹೋತ್ಸವ ಎನ್ನುವಂಥದ್ದು. ಇಂಥ ಒಂದು ಗುರುಪಟ್ಟಾಧಿಕಾರಿ ಕಾರ್ಯಕ್ರಮವನ್ನು ಪೂಜ್ಯ ಲಿಂಗೈಕ್ಯ ಗುರುಗಳಾಗಿರುವಂಥ ರುದ್ರಮುನಿ ಪಟ್ಟದೇವರು ಲಿಂಗೈಕ್ಯ ನಂತರದಲ್ಲಿ ಪಟ್ಟಾಧಿಕಾರವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಭಕ್ತರ ಒಂದು ನಿಯೋಜನೆಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಮುಂದಿನ ನಮ್ಮ ನಿಲುವು ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಇದು ಗುರುಪಟ್ಟಾಧಿಕಾರ ಕಾರ್ಯಕ್ರಮ ಅಂದ್ರೆ ಭಾಳ ದೊಡ್ಡ ಜವಾಬ್ದಾರಿನೇ ನಮ್ಮ ಮೇಲೆ ಕೊಟ್ಟಂಗೆ, ಹಾಗೂ ರಕ್ತ ಸಂಬಂಧವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಇಲ್ಲಿ ಬರುವಂಥದ್ದು. ಇದು ಇವತ್ತಿಂದ ಅಲ್ಲ, ನಾವು ಸಣ್ಣವರಿರುವಂಥ ಸಂದರ್ಭಗಳನ್ನು ಕೂಡ 5ನೇತೆ ಇರುವಾಗಲೇ ನಮ್ಗೆ ಸಂಬಂಧಿಕರಿಂದ ದೂರ ಇಡುವಂಥ ಒಂದು ಸುಂದರವಾಗಿರುವಂಥ ಸನ್ನಿವೇಶ ಮೊದಲನೇ ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಶಿವಯೋಗ ಮಂದಿರದೊಳಗೆ ಅಭ್ಯಾಸವನ್ನು ಮಾಡಿಸಿ ಅಲ್ಲಿ ಕೇವಲ ತಂದೆ ತಾಯಿ ಬಂಧು ಬಳಗ ಎಲ್ಲರಿಂದನೂ ಕೂಡ ಸುಮಾರು 12 ವರ್ಷಗಳ ಪರ್ಯಂತರವಾಗಿ ಗುರುಕುಲದಲ್ಲಿ ಆ ಅಭ್ಯಾಸವನ್ನು ಮಾಡಿಸಿರ್ತಾರೆ. ಅದಾದ ನಂತರದಲ್ಲಿ ಈ ಮಟ್ಟಕ್ಕೆ ಉತ್ತರಾಧಿಕಾರಿಗಳಿಗೆ ಬಂದಿದ್ದೇವೆ. ಬಂದು 15 ವರ್ಷ ಪರ್ಯಂತರವಾಗಿ ಸಂಪೂರ್ಣವಾಗಿ ಸಮಾಜದ ಜೊತೆಯಲ್ಲಿ, ಜನರ ಜೊತೆಯಲ್ಲಿ ಬೆರೆತುಕೊಂಡು ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದರ ನಂತರದಲ್ಲಿ ಕೂಡ ಈ ಮಠಕ್ಕೆ ಪರಮ ಪೂಜ್ಯರಾಗಿರುವಂಥ ರುದ್ರಮುನಿ ಪಟ್ಟದೇವರು ಬಹಳ ದೊಡ್ಡ ಸೇವೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಶಿಕ್ಷಣ ಸಂಸ್ಥೆ ತಗೊಳ್ರಿ, ರುದ್ರಮುನಿ ಪಟ್ಟದೇವರು ಎನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಅದರ ಅಡಿಯೊಳಗೆ ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ, ವೀರಭದ್ರೇಶ್ವರ ಪ್ರೌಢಶಾಲೆ ಹಾಗೂ ವೀರಭದ್ರೇಶ್ವರ ಉಚಿತ ಉಚಿತ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲನ್ನು ತೆಗೆಯೋದ್ರ ಮುಖಾಂತರವಾಗಿ ಅನ್ನದಾನ, ವಿದ್ಯಾದಾನ ಎರಡೂ ರೀತಿಯಿಂದಲೂ ಕೂಡ ಪೂಜ್ಯರು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನೂರಾರು ಊರುಗಳ ಶಿಷ್ಯರನ್ನು ಈ ಮಠ ಹೊಂದಿರುವಂಥದ್ದು. ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಕೂಡ ನಮ್ಮೆಲ್ಲ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟ ಹಾಗೂ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ಒಂದು ಮೊದಲನೇ ಹೋಗಿ ದರ್ಶನ ಮಾಡಿಕೊಂಡಾಗ ಇದನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಸನ್ನಿಧಿಯವರ ಆಶೀರ್ವಾದವನ್ನು ಮಾಡಿದ್ದಾರೆ. ಅದನ್ನು ಖಂಡಿತವಾಗಿಯೂ ಕೂಡ ನಮ್ಮೆಲ್ಲ ಸಂಬಂಧವನ್ನು ತ್ಯಾಗವನ್ನು ಮಾಡಿ ಈ ಒಂದು ಸಮಾಜ ಸೇವೆಗೆ ನಾವು ಸನ್ನದ್ಧರಾಗಿದ್ದೇವೆ. ಅಪ್ಪಾಜಿ, ಈಗ ತಾವು ಸ್ಥಾಪನೆ ಮಾಡಿರುವಂಥ ಶಿವಯೋಗ ಮಂದಿರ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯೊಳಗಿರುವಂಥ ಪವಿತ್ರವಾಗಿರುವಂಥ ಕ್ಷೇತ್ರ, ಸ್ವಾಮಿಗಳನ್ನೇ ತಯಾರು ಮಾಡುವಂಥ ಪವಿತ್ರವಾಗಿರುವಂಥ ತಮ್ಮ ಪ್ರಾಪರ್ ಅಪ್ಪಾಜಿ? ನಮ್ದು ಅಕ್ಕಲಕೋಟೆ ತಾಲೂಕು ದಹಿಟ್ನ ಗ್ರಾಮ ಎನ್ನುವಂಥದ್ದು ಸೋಲಾಪುರ ಜಿಲ್ಲೆ ಒಳಗೆ ಬರ್ತದೆ. ಅಲ್ಲಿ ಮರಾಠಿ ಕಲ್ತರೂ ಕೂಡ ಶಿವಯೋಗ ಮಂದಿರದೊಳಗೆ ಹೋಗಿ ಕನ್ನಡವನ್ನು ಅಭ್ಯಾಸವನ್ನು ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲಿಗೆ ಬಂದಿದೆ. ಈಗ ಈ ಮಠದ ಪರಂಪರೆ ಏನಪ್ಪಾಜಿ? ಈ ಮಠದ ಪರಂಪರೆ ಬಹಳ ವಿಶೇಷವಾಗಿ 12ನೇ ಶತಮಾನದ ಪೂರ್ವದೊಳಗಿರುವಂಥ ಮಠ. ವಿಶೇಷವಾಗಿ ನೂರಾರು ಹಳ್ಳಿಗಳ ಶಿಷ್ಯರನ್ನು ಒಳಗೊಂಡಿರುವಂಥದ್ದು. ಹಳ್ಳಿಗೆ ಹೋಗಿ ಪ್ರತಿಯೊಂದು ಶಿಷ್ಯರ ಮನೆಗೆ ಹೋಗಿ ಅಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯ ಪದ್ಧತಿಗಳು, ಲಿಂಗ, ರುದ್ರಾಕ್ಷಿ, ವಿಭೂತಿ ಹಾಗೂ ಸಂಸ್ಕಾರವನ್ನು ನೀಡ್ಕೋತ ಬಂದಿರುವಂಥ ಈ ಮಠ ಇವತ್ತಿಗೂ ಕೂಡ ಈ ಭಾಗದೊಳಗೆ ಚಾಂಬೋಳ ಶ್ರೀಮಠ ಅಂದ್ರೆ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಕಾಣುವಂತಹ ಜನ ಈ ಭಾಗದ ಜನ. ಈಗ ಬಹುತೇಕ ಯುವಕರಲ್ಲಿ ಒಂದೇ ವಿನಂತಿಯನ್ನು ಮಾಡ್ಕೊಳ್ತೀವಿ, ಏನು ಅಂತ ತಿಳ್ಕೊಂಡಿಕ್ಕಿದ್ರೆ ಇವತ್ತು ನಾವೆಲ್ಲವನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಸೇವೆಗೆ ಸನ್ನದ್ಧರಾಗಿದ್ದೇವೆ. ನಾವು ಸನ್ನದ್ಧರಾಗಿದ್ದೇವೆ ಅಂದ ಬಳಿಕ ಎಲ್ಲ ಯುವಕರೂ ಕೂಡ ನೀವು ಯಾವ ರೀತಿಯೊಳಗೆ ಸನ್ನದ್ಧರಾಗಬೇಕು ಅಂತ ತಿಳ್ಕೊಂಡಿಕ್ಕಿದ್ರೆ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡುವಂಥ ಮೊದಲನೇ ಕರ್ತವ್ಯ ಹಾಗೂ ದುಶ್ಚಟಗಳಿಗೆ ದೂರ ಉಳಿದು ನಮ್ಮ ಕಡೆಯಿಂದ ಏಟು ಸಾಧ್ಯ ಆಗ್ತದೆ ಅಷ್ಟು ಇಂಥ ಒಂದು ಸಾಮಾಜಿಕ ಕಾರ್ಯದೊಳಗೆ ಎಲ್ಲ ಯುವಕರು ಪಾಲ್ಗೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಭಾರತ ದೇಶಕ್ಕೆ ಒಂದು ದೊಡ್ಡ ಗೌರವವನ್ನು ಸಿಕ್ಕಂಗಾಗುತ್ತೆ. ಅಪ್ಪಾಜಿ, ಕೊನೆಯದಾಗಿ ವಿಶೇಷವಾಗಿ ಸ್ವಾಮಿತ್ವ ಜೀವನಕ್ಕೆ ಮೊದಲನೇ ಹೇಳಿ ಪ್ರಕಾರವಾಗಿ
ಇದು ಒಂದು ಹುಡುಗನ ಮದುವೆ ಆಗಿರ್ತೇವೆ ಮಾಡ್ತೀವಿ, ಆ ರೀತಿಯೊಳಗೆ ಗುರು ಪಟ್ಟಾಧಿಕಾರಿ ಅನ್ನುವಂಥದ್ದನ್ನು ಮಾಡ್ತಾರೆ. ಖಂಡಿತವಾಗಿಯೂ ಕೂಡ ಎಲ್ಲ ರೀತಿಯಿಂದನೂ ಕೂಡ ಶಿವಯೋಗ ಮಂದಿರದೊಳಗೆ ನಮಗೆ ಎಲ್ಲ ಸಂಸ್ಕಾರವನ್ನು ಕೊಟ್ಟಿರ್ತಾರೆ. ಅದೇ ದಿಶೆಯೊಳಗೆ ಇವತ್ತಿನ ದಿವಸ ಇವತ್ತು ಸಂಸಾರಿಕ ಜೀವನದೊಳಗೆ ಎಷ್ಟು ಮನಸ್ಸು ಕೊಟ್ಟು ನೀವು ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೋ ಅಷ್ಟೇ ಮನಸ್ಸು ಕೊಟ್ಟು ಇಷ್ಟಲಿಂಗ ಪೂಜೆ ಆಗಲಿ, ಅನುಷ್ಠಾನ ಆಗಲಿ, ಜಪತಪಗಳನ್ನು ಮಾಡ್ಕೋತು ಸಮಾಜ ಸೇವೆಗೆ ನಾವು ಸನ್ನದ್ಧರಾಗಿದ್ದೀವಿ. ಕೂಡ ತಾಲೂಕದೊಳಗಿರುವಂಥ ನಮ್ಮ ಊರೊಳಗೆ ನಮ್ಮ ತಾಯಿಯವರು ಬೇಡ್ಕೊಂಡಿರುವಂಥ ಮಠಕ್ಕೆ ಬಿಡ್ತೀನಿ ಅಂದ ಬಳಿಕ ನಮ್ಗೆ ಟ್ರೈನಿಂಗ್ ಕೊಡುವಂಥ ಕೇಂದ್ರ ಎಲ್ಲಿ ಐತಿ ಅಂದ ಬಳಿಕ ಶಿವಯೋಗ ಮಂದಿರ ಅನ್ನುವಂಥದ್ದು. ಅಲ್ಲಿ ಒಬ್ಬರು ಸ್ವಾಮಿಗಳು ಅಕ್ಕಲಕೋಟದ ಬಸವಲಿಂಗ ಸ್ವಾಮಿಗಳ ಹತ್ರ ನಮ್ಮ ಭಕ್ತರು ಹೋಗಿ ಕೇಳ್ಕೊಂಡಾಗ ಶಿವಯೋಗ ಮಂದಿರಕ್ಕೆ ಒಯ್ದುಬಿಟ್ರು. ಅಲ್ಲಿಂದ ನಾವು ಈ ಕಡೆ ಇಲ್ಲಿ ಶ್ರಾವಣ ಮಾಸದೊಳಗೆ ನಡೀತಾ ಇರುವಂಥ ಪುರಾಣ ಪ್ರವಚನಕ್ಕೆ ಬಂದಂಥ ಸಂದರ್ಭದೊಳಗೆ ಪೂಜ್ಯರು ನಮ್ಮನ್ನು ಇಲ್ಲಿ ಉತ್ತರಾಧಿಕಾರಿಯಾಗಿ ಸ್ವೀಕಾರವನ್ನು ಮಾಡಿಕೊಂಡು ಅಪ್ಪಾಜಿ ತಮ್ಮ ಎಜುಕೇಷನ್ ನಮ್ಮದು ಡಿಗ್ರಿ ಆಗಿದೆ, ಬಿ ಎ ಆಗಿದೆ ಹಾಗೂ ಸಂಸ್ಕೃತ ವಿದ್ಯಾಭ್ಯಾಸ ಸಾಹಿತ್ಯವರೆಗೂ ಆಗಿದೆ. ಸರಿ. ವಿಶೇಷವಾಗಿ ಎಲ್ಲ ಜನತೆಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಸ್ವಾಮಿತ್ವ ಜೀವನದೊಳಗಿರುವಂಥ ಈ ಘಟ್ಟ ಪಟ್ಟಾಧಿಕಾರಿ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಈ ಭಾಗದ ಜನತೆ ತನು ಮನ ಧನದಿಂದ ಭಾಳ ನಿಷ್ಠೆಯಿಂದ ಸೇವೆಯನ್ನು ಮಾಡಾಗ್ತಾರೆ. ಯಾಕಂದ್ರೆ ಯಾರೂ ಕೂಡ ಪಟ್ಟಾಧಿಕಾರವನ್ನು ನೋಡಿಲ್ಲ, ವಿಶೇಷವಾಗಿ ಈ ಭಾಗದ ಜನತೆ ನೋಡಿಲ್ಲ. ಆ ದಿಶೆ ಒಳಗೆ ಈ ಭಾಗದ ದೊಡ್ಡ ಮಟ್ಟವಾಗಿರುವಂಥ ಈ ಮಠಕ್ಕೆ ಪಟ್ಟಾಧಿಕಾರ ಮಾಡಾಕತ್ತಾರಂತ ತಾ ಮುಂದಂತ ಸೇವೆಯನ್ನು ಮಾಡಾಕತ್ತಾರೆ. ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಇದೆ. ಈ ಕಾರ್ಯಕ್ರಮದೊಳಗೆ ಎಲ್ಲರೂ ತನು ಮನ ಧನದಿಂದ ಸೇವೆಯನ್ನು ಮಾಡಿದಿರಿ. ನೋಡುವಂಥ ಯೋಗ ಕೂಡಿ ಬಂದದ್ದು ಪಟ್ಟಾಧಿಕಾರ ಎನ್ನುವಂಥದ್ದು. ಈ ಕಾರ್ಯಕ್ರಮದ ಈ ಭಾಗದ ಎಲ್ಲ ಜನತೆ, ಶಿಷ್ಯ ಪರಂಪರೆ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಬರುವಂಥ ನಾಳೆಯ ಕಾರ್ಯಕ್ರಮದೊಳಗೆ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಬಹಳಷ್ಟು ದೂರಿಂದ ಬರಾಕತ್ತಾರೆ. ಈ ಮಠದ ಶ್ರೇಷ್ಠ ಗುರುಗಳಾಗಿರುವಂಥ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ನಾಳೆ ಸರಿಯಾಗಿ 4 ಗಂಟೆಗೆ ಬರ್ತಾರೆ. ಆ ಕಾರ್ಯಕ್ರಮದೊಳಗೆ ಕುಂಭೋತ್ಸವ ಇರ್ತದೆ. 1008 ತಾಯಂದಿರು ಕುಂಭವನ್ನು ಹೊತ್ಕೊಂಡು ಒಂದೇ ವರ್ಣದ ಸೀರೆಯನ್ನು, ಕೆಂಪು ವರ್ಣದ ಸೀರೆಯನ್ನು ಹಾಕ್ಕೊಂಡು ಭವ್ಯವಾಗಿರುವಂಥ ಉತ್ಸವ ನಡೀತದೆ. ಜೊತೆಯಲ್ಲಿ ಎಲ್ಲ ವಾದ್ಯ ವೈಭವಗಳೊಂದಿಗೆ ಕಾರ್ಯಕ್ರಮ ನಡೀತದೆ. ಅದರೊಳಗೆ ತಾವೆಲ್ಲರೂ ಕೂಡ ಭಕ್ತಿಯಿಂದ ಪಾಲ್ಗೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಕೋಬೇಕಂತ ಯಾರಲ್ಲಿ ಸವಿನಯ ಪ್ರಾರ್ಥನೆ. ಜಗದ್ಗುರುಗಳು ಬಂದ ಪಲ್ಲಕ್ಕಿ ಉತ್ಸವ